ಹಾಯ್ ಫ್ರೆಂಡ್ಸ್, ಎಫಿಷಿಯಂಟ್ ವೇ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಕನಸುಗಳನ್ನು ತುಂಬಿಕೊಂಡಿರುವ ಒಬ್ಬ ಯುವಕನು ತನ್ನ ಹಲವಾರು ಕನಸುಗಳನ್ನು ನನಸು ಮಾಡಲು ಆಗುತ್ತಿಲ್ಲ ಎಂದು ತುಂಬ ಕೊರಗುತ್ತಿದ್ದ. ಆ ಚಿಂತೆಯಲ್ಲಿದ್ದ ಅವನು ಯಾವುದೋ ಇಕ್ಕಟ್ಟಿನಲ್ಲಿ ಸಿಲುಕಿದ್ದ ಆತನಿಗೆ ಬದುಕಿನಲ್ಲಿ ಬಹಳ ನೊಂದು ಬೆಂದು ಹೋಗಿದ್ದ. ಆ ಯುವಕನ ಕನಸಿನ ಕಾಣೆ ಏನೆಂದು ಇವತ್ತಿನ ಈ ಪುಟ್ಟ ಕಥೆಯಲ್ಲಿ ನೋಡೋಣ ಬನ್ನಿ. ಕಮಲನಗರದ ಊರಿನಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ನಿಂತಿದ್ದ ಒಂದು ಪುರಾತನ ಕಟ್ಟಡವಿತ್ತು. ಅದರ ಹೆಸರು ಸ್ವಪ್ನಸೌಧ. ಹೊರಗಿನಿಂದ ನೋಡಲು ಮಾಮೂಲಿ ಕಟ್ಟಡವಂತಿದ್ದರೂ ಅದರ ಒಳಗೆ ಅನೇಕ ರಹಸ್ಯಮಯ ಕಥೆಗಳು ಸುತ್ತಾಡುತ್ತಿದ್ದವು. ವಿಶೇಷವಾಗಿ ಆ ಕಟ್ಟಡದ ನೆಲಮಹಡಿಯಲ್ಲಿ ಇದ್ದ 13ನೇ ಕೋಣೆ, ಅದನ್ನೇ ಜನರು ಕನಸಿನ ಕಾಣೆ ಎಂದು ಕರೆಯುತ್ತಿದ್ದರು. ಆ ಕಾಣೆಗೆ ಹೋಗಿ ಬಂದವರೆಲ್ಲ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡು ಬರುತ್ತಿದ್ದರು ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಿದ್ದರು. ಅದ್ವೈತ್ ಎಂಬ 27 ವರ್ಷದ ಪ್ರತಿಭಾವಂತ ಆದರೆ ಕನಸುಗಳೇ ಇಲ್ಲದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಅವನು ಎಂತಹ ಯಾಂತ್ರಿಕ ಜೀವನ ನಡೆಸುತ್ತಿದ್ದನೆಂದರೆ ನಿದ್ರೆಯಲ್ಲೂ ಅವನಿಗೆ ಯಾವುದೇ ಕನಸುಗಳು ಬೀಳುತ್ತಿರಲಿಲ್ಲ. ಅವನ ಜೀವನವು ಒಂದು ನಿರ್ಜೀವ ಲೆಕ್ಕಾಚಾರವಾಗಿತ್ತು. ಒಂದು ದಿನ ಆತ ತನ್ನ ಸ್ನೇಹಿತನ ಪ್ರಣವ್ನಿಂದ ಸ್ವಪ್ನಸೌಧ ಮತ್ತು ಕನಸಿನ ಕಾಣೆಯ ಬಗ್ಗೆ ಕೇಳಿದ. ತನ್ನಲ್ಲಿ ಕನಸುಗಳೇ ಇಲ್ಲ ಎನ್ನುವ ಕೊರಗು ಅವನನ್ನು ಕಾಡುತ್ತಿತ್ತು. ಬಹುಶಃ ಆ ಕಾಣೆಗೆ ಹೋದರೆ ಒಂದು ಕನಸಾದರೂ ಕಾಣಬಹುದೇನೋ ಎಂಬ ಹಂಬಲ ಅವನಲ್ಲಿ ಹುಟ್ಟಿತು. ಆಗ ಅದ್ವೈತನು ನಿರ್ಧರಿಸಿ ಒಂದು ಮಂಜಿನ ರಾತ್ರಿ ಸ್ವಪ್ನಸೌಧದತ್ತ ಹೊರಟ. ಕಟ್ಟಡದ ಕಾವಲುಗಾರು ಹಿರಿಯರಾವ್ ಕೈಯಲ್ಲಿ ಟಾರ್ಚ್ ಹಿಡಿದು ಕುಳಿತಿದ್ದ. ಅದ್ವೈತನನ್ನು ನೋಡಿದ ಆತ, ಯುವಕನು, ಈ ಸ್ವಪ್ನಸೌಧ ರಾತ್ರಿ ಹೊತ್ತು ಸಜ್ಜನರಿಗಲ್ಲ, ಅದರಲ್ಲೂ ನೆಲಮಹಡಿಯ 13ನೇ ಕೋಣೆ, ಅದು ನಿನ್ನ ಆತ್ಮದ ಜೊತೆ ಮಾತನಾಡುತ್ತದೆ ಎಂದು ಎಚ್ಚರಿಸಿದ. ಅದ್ವೈತನನು ಮುಗುಳು ನಗುತ್ತಾ, ನನ್ನ ಆತ್ಮ ತುಂಬ ಹೊತ್ತಾಯಿತು ಮಾತನಾಡಿ ಎಂದು ಕೇಳಿ, ಎಲ್ಲಿದೆ 13ನೇ ಕೋಣೆ ಎಲ್ಲಿದೆ ಎಂದು ಕೇಳಿದ. ಆಗ ಕಾವಲುಗಾರ ಹಿರಿಯರಾವ್ ಕೈ ಮಾಡಿ ತೋರಿಸಿದ. ಒಂದು ಹಳೆಯ ಇಕ್ಕಟ್ಟಾದ ಮೆಟ್ಟಿಲು ಇಳಿದು ಅದ್ವೈತ ನೆಲಮಹಡಿಗೆ ತಲುಪಿದ. ಅಲ್ಲಿ ಕಪ್ಪು ಕಲ್ಲಿನ ಗೋಡೆಗಳು, ಧೂಳು ಮತ್ತು ನಿಶಬ್ದತೆ ಇತ್ತು. 13ನೇ ಕೋಣೆ ಬಾಗಿಲಿಗೆ ಯಾವುದೇ ಬೀಗವಿರಲಿಲ್ಲ. ಆದರೆ ಅದರ ಮೇಲೆ ನೇರವಾಗಿ ಹಚ್ಚಿದ ಒಂದು ದಪ್ಪ ಕನ್ನಡಿ ಮತ್ತು ಅದ್ವೈತ ಅದರ ಬಳಿ ಹೋದಾಗ ಕನ್ನಡಿ ಹೊಳೆಯಿತು ಮತ್ತು ಅವನ ಪ್ರತಿಬಿಂಬವೇ ಮಾತು ಶುರು ಮಾಡಿತು. ಪ್ರತಿಬಿಂಬ, ಬಂದೆಯ ಅದ್ವೈತ್, ಕನಸು ಕಳೆದುಕೊಂಡ ಜೀವ ಅದ್ವೈತ್, ಅಚ್ಚರಿಯಿಂದ ನೀನು ಯಾರು? 13ನೇ ಕೋಣೆ ಎಲ್ಲಿದೆ? ಪ್ರತಿಬಿಂಬ, ನಾನೇ ಆ ಕಾಣೆ. ಇದು ಕನ್ನಡಿಯಲ್ಲ, ಇದು ನಿನ್ನ ಕನಸುಗಳ ಖಜಾನೆ. ನಿನ್ನ ಮನಸ್ಸಿನಲ್ಲಿ ನೀನು ಭದ್ರವಾಗಿ ಮುಚ್ಚಿಟ್ಟಿರುವ ಎಲ್ಲ ಕನಸುಗಳು ಇಲ್ಲಿವೆ. ಇಲ್ಲಿರುವ ಕಾಣೆಗಳಲ್ಲಿ ನಿನ್ನ ಪ್ರತಿಯೊಂದು ಅಪೂರ್ಣ ಕನಸು ಜೀವಂತವಾಗಿವೆ. ಪ್ರತಿಬಿಂಬ ಮಾತು ಮುಗಿಸಿದಂತೆ ಕನ್ನಡಿಯು ಪಾರದರ್ಶಕವಾಯಿತು. ಹಿಂದೆ ದೊಡ್ಡ ಕಮಾನು ಬಾಗಿಲು ತೆರೆದುಕೊಂಡಿತು. ಒಳಗೆ ವಿಸ್ಮಯ ಲೋಕವೊಂದು ಅದ್ವೈತನನ್ನು ಕೈಬೀಸಿ ಕರೆದಂತಿತ್ತು. ಅದು ಒಂದೇ ದೊಡ್ಡ ಕೋಣೆಯಾಗಿರಲಿಲ್ಲ, ಅದು 100 ಚಿಕ್ಕ ಗಾಜಿನ ಕೋಣೆಗಳ ಜಾಲವಾಗಿತ್ತು. ಪ್ರತಿಯೊಂದು ಕೋಣೆಯೂ ಒಂದೊಂದು ಕನಸಿನ ಕಾಣೆ. ಅದ್ವೈತ್ ಒಳಗೆ ಕಾಲಿಟ್ಟ ಮೊದಲನೇ ಕಾಣೆ ಪ್ರಕಾಶಮಾನವಾದ ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಒಳಗೆ ಒಂದು ಮಗು ಪೇಪರ್ನಲ್ಲಿ ವಿಮಾನಗಳನ್ನು ಮಾಡುತ್ತಾ ನಗುತ್ತಿತ್ತು. ಅದು ಬಾಲ್ಯದಲ್ಲಿ ವೈಮಾನಿಕ ಇಂಜಿನಿಯರ್ ಆಗುವ ಕನಸು. ಎರಡನೇ ಕಾಣೆ ರಂಗಭೂಮಿಯಂತೆ ಕೆಂಪಾಗಿತ್ತು. ಅಲ್ಲಿ ಯುವಕನೊಬ್ಬ ವೇದಿಕೆಯ ಮೇಲೆ ನಿಂತು ಸಾವಿರಾರು ಜನಗಳ ಮುಂದೆ ಭಾಷಣ ಮಾಡುತ್ತಿದ್ದ. ಅದು ಮಾನವನ ಹಕ್ಕುಗಳ ವಕೀಲನಾಗುವ ಕನಸು. ಮೂರನೇ ಕಾಣೆ ಹಸಿರು ಮತ್ತು ಪ್ರಶಾಂತವಾಗಿ. ಅಲ್ಲಿ ಅದ್ವೈತ್ ಗಿಡಗಳಿಗೆ ನೀರು ಹಾಕುತ್ತಾ ಕುಳಿತಿದ್ದ. ಅದು ಒಂದು ಸ್ವಂತ ಜೈವಿಕ ಫಾರ್ಮ್ ಮಾಡುವ ಕನಸು. ಅದ್ವೈತ್ ಆಶ್ಚರ್ಯ, ನೋವು ಮತ್ತು ದುಃಖದ ಮಿಶ್ರ ಭಾವನೆಯಿಂದ ನೋಡಿದ ಈ ಎಲ್ಲ ಕನಸುಗಳನ್ನು ಅವನು ಜೀವನದ ವಾಸ್ತವ ಮತ್ತು ಪ್ರಾಯೋಗಿಕತೆಯ ಕಾರಣದಿಂದಾಗಿ ಸಾಯಿಸಿದ್ದ.
ಆತ ಗಾಜಿನ ಕಾಣೆಗಳ ನಡುವೆ ನಡೆಯುತ್ತಾ ಹೋದ. ಪ್ರತಿ ಕಾಣೆಯಲ್ಲೂ ಒಂದು ದುಃಖಕರ ಸತ್ಯ ಅಡಗಿತ್ತು. ಕನಸಿನ ಕಾಣೆ 7ರಲ್ಲಿ ಒಬ್ಬ ಯುವಕ ತನ್ನ ಪ್ರೇಯಸಿಗೆ ಉಂಗುರವನ್ನು ತೊಡಿಸಲು ಕಾಯುತ್ತಿದ್ದ. ಆದರೆ ಆತ ಎಂದಿಗೂ ಧೈರ್ಯ ಮಾಡಲಿಲ್ಲ. ಹಾಗೆ ಕನಸಿನ ಕಾಣೆ 12ರಲ್ಲಿ ಒಬ್ಬ ಸಂಗೀತಗಾರ ಒಂದು ಅದ್ಭುತ ರಾಗವನ್ನು ನುಡಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಆತ ದೊಡ್ಡವರ ಮಾತು ಕೇಳಿ ತನ್ನ ವಾದ್ಯವನ್ನು ಮುಚ್ಚಿಟ್ಟಿದ್ದ. ಹೀಗೆ ನಡೆಯುತ್ತಾ ಹೋದಂತೆ ಕೊನೆಯಲ್ಲಿ ಒಂದು ಕಾಣೆ ಮಾತ್ರ ಕತ್ತಲು ಮತ್ತು ಖಾಲಿ ಇತ್ತು. ಅದರ ಮೇಲೆ ಪ್ರಸ್ತುತ ಎಂದು ಬರೆಯಲಾಗಿತ್ತು. ಅದ್ವೈತ್, ಇದೇನು ಖಾಲಿ ಇದೆಯಲ್ಲ? ಹೊರಟ ಅದ್ವೈತನಿಗೆ ಒಳಗಿನಿಂದ ಕನ್ನಡಿಯ ಧ್ವನಿ, ಇದು ನೀನಿರುವ ವಾಸ್ತವ ಕನಸುಗಳ ಸಾಯಿಸಿದರೆ ಅವು ಹಿಂದಿನ ಕಾಣೆಯಲ್ಲಿ ಗೋಡೆಗೆ ನೇತಾಡಿದ ಕಲೆಗಾಗಿ ಉಳಿಯುತ್ತವೆ. ಆದರೆ ನೀನು ಪ್ರಸ್ತುತ ಖಾಲಿಯಾಗಿ ಬಿಡುತ್ತೆ. ನೀನು ಇಂದು ಬರೀ ಒಂದು ಯಂತ್ರ. ನಿನ್ನೊಳಗಿನ ಕನಸುಗಳು ಬರೀ ಒಂದು ಕನಸಾಗಿಯೇ ಉಳಿದಿದೆ. ಈ ಮಾತನ್ನು ಅದ್ವೈತನನ್ನು ತೀವ್ರವಾಗಿ ಕಲಕಿತು. 13ನೇ ಕೋಣೆಯು ಕೇವಲ ಒಂದು ಸ್ಥಳವಾಗಿರಲಿಲ್ಲ, ಅದು ಅವನ ಮುಚ್ಚಿಟ್ಟ ಕನಸುಗಳ ಆತ್ಮಲೋಕನದ ಕನಸುಗಳೇ ಆಗಿ ಉಳಿದಿದ್ದವು. ಆ ಕಾಣೆಗಳ ಮಧ್ಯದಲ್ಲಿಯೇ ಇನ್ನೊಂದು ಕತ್ತಲಾದ ಪ್ರಸ್ತುತ ಕಾಣೆಯ ಪಕ್ಕದಲ್ಲಿ ಇನ್ನೊಂದು ಬಾಗಿಲು ಮುಚ್ಚಿಟ್ಟಿರುವ ಕೋಣೆ ಇತ್ತು. ಅದು ಸ್ವಲ್ಪ ಮಬ್ಬಾಗಿ ಹೊಳೆಯುತ್ತಿತ್ತು. ಅದ್ವೈತನು ಇದೇನು ಎಂದು ಆ ಕಡೆ ತಿರುಗಿದಾಗ ಧ್ವನಿ, ಅದು ನಿನ್ನ ಮುಂದಿನ ಕನಸು. ನೀನು ಅದನ್ನು ನಿನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಟಿದೀಯ. ಯಾಕೆಂದರೆ ಯಾವುದನ್ನು ಇನ್ನು ಮುಂದೆ ಪ್ರಯತ್ನಿಸುವುದಿಲ್ಲ ಎಂದು ನೀನೇ ಮನಸ್ಸಿನಲ್ಲಿ ನಿರ್ಧರಿಸಿದ್ದೀಯ. ಮರಳಿ ಕಮಾನು ಬಾಗಿಲಿಗೆ ವಾಪಸ್ ಬಂದ. ಅಲ್ಲಿ ಪುನಃ ಕನ್ನಡಿ ಕಾಣಿಸಿತು. ಪ್ರತಿಬಿಂಬ ಹೇಳ್ತದೆ, ಇಲ್ಲಿಂದ ನಿನ್ನ ಕನಸುಗಳನ್ನು ಅಥವಾ ಇವುಗಳ ಪಾಠವನ್ನು ಮಾತ್ರ ತೆಗೆದುಕೊಂಡು ಹೋಗಬಹುದು. ನೀನು ಏನನ್ನು ಆರಿಸಿಕೊಳ್ಳುವೆ? ಸಂಪತ್ತು ನೀಡುವ ಹೊಸ ಕನಸುಗಳು ಅಥವಾ ನಿನ್ನ ಹೃದಯದಲ್ಲಿ ಮತ್ತೆ ಬೆಂಕಿ ಹಚ್ಚುವ ಹಳೆ ಕನಸುಗಳ ಬೀಜವನ್ನು ನೀನೇ ನಿರ್ಧರಿಸು ಎಂದು ಕನ್ನಡಿಯು ಪ್ರಕಾಶಮಾನವಾಯಿತು. ಆವಾಗ ಅದ್ವೈತ್ ಒಂದು ಸಾರಿ ಕಣ್ಣು ಮುಚ್ಚಿದ. ಅವನಿಗೆ ಕೊಠಡಿಯಲ್ಲಿ ಕಾಣಿಸಿದ ವಿಮಾನಗಳ ಗುನುಗು, ವಕೀಲನಾಗುವ ಗಂಭೀರ ಧ್ವನಿ ಮತ್ತು ಭೂಮಿಯ ತಾಜಾ ವಾಸನೆ ನೆನಪಾಯಿತು. ಆದರೆ ಅವನಿಗೆ ಸತ್ತು ಹೋದ ಹಳೆಯ ಕನಸುಗಳನ್ನು ಮತ್ತೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ. ಆದರೆ ಅವನಿಗೆ ಆ ಹಳೆಯ ಕನಸುಗಳು ಜೀವನದ ಹೊಸ ಮಾರ್ಗವನ್ನು ತೋರಿಸಿದವು. ಅದ್ವೈತನನ್ನು, ನಾನು ಸಂಪತ್ತು ಬಯಸುವುದಿಲ್ಲ, ಆದರೆ ನನಗೆ ಈ ಎಲ್ಲ ಅಪೂರ್ಣ ಕನಸುಗಳು ಸಾಕು. ಅವು ನನ್ನ ಭವಿಷ್ಯದ ಕನಸಿನ ಬೀಜಗಳಾಗಲಿ ಎಂದು ಅದ್ವೈತನನ್ನು ಮತ್ತೆ ಹಿಂತಿರುಗಿ ಎಲ್ಲ ಕೋಣೆಗಳನ್ನು ದೀರ್ಘವಾಗಿ ನೋಡಿದ. ಅವನು ಕನ್ನಡಿಯಲ್ಲಿ ನೋಡಿ ಹಿಂತಿರುಗಿ, ನಾನು ಹೋಗುತ್ತಿದ್ದೇನೆ, ಆದರೆ ನನ್ನ ಪ್ರಸ್ತುತ ಕಾಣೆಯನ್ನು ಖಾಲಿ ಬಿಡಲು ಹೋಗುತ್ತಿಲ್ಲ ಎಂದು ದೃಢವಾಗಿ ಹೇಳಿದ. ಹೊರಗೆ ಬಂದ ಅದ್ವೈತನಿಗೆ ಕಾಯುತ್ತಿದ್ದ ಕಾವಲುಗಾರ ಹಿರಿಯರಾವ್, ಹೇಗಿದೆ ಯುವಕ ನಿನ್ನ ಜೀವನದ ಕಾಣೆಯ ಪವಾಡ ಎಂದ. ಆಗ ಅದ್ವೈತ್, ಅಲ್ಲಿ ಪವಾಡವಿಲ್ಲ ಹಿರಿಯರಾವ್, ಕೇವಲ ಸತ್ಯ ಇದೆ, ನಾವು ಸಾಯಿಸಿದ ಕನಸುಗಳ ಸತ್ಯ ಎಂದು ಹೇಳಿ ಹೊರಟ. ಆವಾಗ ಅದ್ವೈತನು ಮನೆಗೆ ಹಿಂತಿರುಗದೆ ತಕ್ಷಣವೇ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ, ಪ್ರಸ್ತುತ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಬಾಲ್ಯದ ಹಳೆಯ ಕನಸುಗಳನ್ನು ಕೈಗೆತ್ತಿಕೊಂಡು ಕೆಲವು ದಿನಗಳ ಕಳೆದರೂ ಊರಿನ ಯಾರ ಕಣ್ಣಿಗೂ ಬೀಳಲಿಲ್ಲ. ನಂತರ ಕಮಲನಗರದ ಸುತ್ತಮುತ್ತ ಹಳ್ಳಿಯಲ್ಲಿ ಒಬ್ಬ ಯುವಕ ಹಳೆಯ ಟ್ರ್ಯಾಕ್ಟರನ್ನು ಓಡಿಸಿಕೊಂಡು ಸಾವಯವ ಕೃಷಿ ಮಾಡುವುದನ್ನು ಜನರು ನೋಡಿದರು. ಅವನ ಜಮೀನಿನ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ವಿಮಾನವನ್ನು ಜೋಡಿಸುತ್ತಿದ್ದ. ಅದ್ವೈತನು ನಿದ್ರಿಸಲು ಹಾಸಿಗೆಗೆ ಹೋದಾಗ ಈ ಬಾರಿ ಅವನಿಗೆ ಕನಸು ಬಿತ್ತು. ಅದೊಂದು ಹಸಿರು ಹೊಲ, ಅಲ್ಲಿ ವಿಮಾನವೊಂದು ಹಾರಾಡಕ್ಕೆ ಸಿದ್ಧವಾಗಿತ್ತು. ಕನಸಿನ ಕಾಣೆಯ ಕತ್ತಲೆ ಮಾಯವಾಗಿ ಆ ಖಾಲಿ ಜಾಗದಲ್ಲಿ ಹೊಸ ಹಸಿರು ಸಸ್ಯ ಬೆಳೆದಿತ್ತು. ಅವನಿಗೆ ಗೊತ್ತು, ಕನಸಿನ ಕಾಣೆಗಳು ಎಲ್ಲಿ ದೂರದಲ್ಲಿಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಇದೆ. ನಾವು ಎಲ್ಲಿವರೆಗೆ ಅವುಗಳನ್ನು ಮುಚ್ಚಿಡುತ್ತೀವೋ ಅಲ್ಲಿವರೆಗೆ ಅವುಗಳನ್ನು ಬಂದಿಯಾಗಿಸುತ್ತವೆ. ನಾವು ಅವುಗಳನ್ನು ನೆನಪಿಸಿಕೊಂಡು ಹೊಸ ದಾರಿಯಲ್ಲಿ ಹೊರಟರೆ ಆ ಕಾಣೆಗಳು ನಮ್ಮ ಭವಿಷ್ಯದ ದಾರಿ ದೀಪವಾಗುತ್ತವೆ. ಆವಾಗ ಅದ್ವೈತ್ ನಗುತ್ತಾ ಪ್ರಶಾಂತ ಮನಸ್ಸಿನಿಂದ ನಿದ್ರಿಸಿದ್ದ. ಆ ರಾತ್ರಿ ಅವನು ಮೊದಲ ಬಾರಿಗೆ ಕನಸುಗಳೊಂದಿಗೆ ನಿದ್ರಿಸಿದ್ದ. ಈ ಕಥೆಯ ಸಾರಾಂಶ ಇಷ್ಟೇ. ನಮ್ಮಲ್ಲಿ ಹಲವು ಕನಸುಗಳು ಮನಸ್ಸಿನಲ್ಲೇ ಮುಚ್ಚಿಟ್ಟಿರುತ್ತೇವೆ. ಯಾವುದೋ ಕಾರಣಾಂತರಗಳಿಂದ ನಮ್ಮ ಕನಸುಗಳನ್ನು ಪ್ರಯತ್ನ ಮಾಡಿರೋದೇ ಇಲ್ಲ. ಸೋತರು ಗೆದ್ರು ನಮ್ಮ ಕನಸುಗಳನ್ನು ಬೆನ್ನತ್ತಿದರೆ ಒಂದಲ್ಲ ಒಂದು ದಿನ ನಮ್ಮ ಕನಸುಗಳು ಈಡೇರುತ್ತವೆ ಎಂದು ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ.